ಇನ್ನು ಬಾಗಲಕೋಟೆ ಭಾಗದಲ್ಲಿ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಕಾರು ಬಂದು ಡಿಕ್ಕಿಯಾಗಿದೆ. ಅದರ ಪರಿಣಾಮ ಈ ಭೀಕರ ಆಕ್ಸಿಡೆಂಟ್ನಲ್ಲಿ ಕಾರ್ನಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಪಾಟ್ ಡೆತ್. ಕಬ್ಬು ತುಂಬಿಕೊಂಡೋಗ್ತಾ ಇದ್ದ ಟ್ರ್ಯಾಕ್ಟರ್ಗೆ ಹಿಂದ್ಗಡೆಯಿಂದ ಕಾರು ಬಂದು ಡಿಕ್ಕಿ ಹೊಡೆದಿದೆ. ಹಾಗಾಗಿ ಕಾರ್ನಲ್ಲಿದ್ದ 4 ಜನನು ಸ್ಪಾಟ್ ಔಟ್ ಆಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿದ್ದಾಪುರದಲ್ಲಾಗಿರೋ ಆಕ್ಸಿಡೆಂಟ್ ಇದು. ಸಿದ್ದಾಪುರ ಗ್ರಾಮದ ವಿಶ್ವನಾಥ್, ಪ್ರವೀಣ್, ಗಣೇಶ, ಪ್ರಜ್ವಲ್ 4 ಜನ ಮೃತರು. ಎಲ್ಲರೂ ಕೂಡ ಯುವಕರೇ. ಕಾರ್ನಲ್ಲಿದ್ದ ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. ಜಮಖಂಡಿ ಗ್ರಾಮಾಂತರ ಠಾಣೆಯಲ್ಲಿ ಸದ್ಯ ಈ ಪ್ರಕರಣ ದಾಖಲಾಗಿದೆ. ಈ ಭೀಕರ ಆಕ್ಸಿಡೆಂಟ್ನಲ್ಲಿ 4 ಜನ ಎಲ್ಲರೂ ಯುವಕರೇ, ಎಲ್ಲ ಯುವ ಪೀಳಿಗೆಗಳೇ. ಆಸುಪಾಸು ಏಜು ಒಂದು 22 ವರ್ಷದ ಒಳಗಿನವರು. ಒಂದಷ್ಟು ಜನ ಇನ್ನು ಅಂಡರ್ 18 ಕೂಡ ಒಂದಿಬ್ಬರು ಇದ್ದಾರೆ ಅಲ್ಲಿ. ಸ್ಪಾಟ್ ಔಟ್ ಆಗಿರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿದ್ದಾಪುರದಲ್ಲಿ ಈ ಆಕ್ಸಿಡೆಂಟ್ ಆಗಿದ್ದು. ಮೃತರೆಲ್ಲರೂ ಸಿದ್ದಾಪುರ ಗ್ರಾಮದವರನ್ನೇ, ಒಂದೇ ಗ್ರಾಮದ 4 ಜನ. ವಿಶ್ವನಾಥ್ 17 ವರ್ಷದ ವಿಶ್ವನಾಥ್, 17 ವರ್ಷದ ಪ್ರಜ್ವಲ್. ಅದಾದ ಮೇಲೆ ಪ್ರವೀಣ್ ಮತ್ತು ಗಣೇಶ್ ಇಬ್ಬರಿಗೂ 20-22 ವರ್ಷ ವಯಸ್ಸಷ್ಟೇ. ಹೋಗಿ ಹೊಂಟಿದ್ರಿ ಅವ್ರು ಹಿಂಗಾಗಿ ಅದು ನಮಗೆ ಹೋಗೋತ್ನಾಗೂ ಯಾರು ಹೇಳುವಿಲ್ರಿ. ನಾ ಆಗಿದ್ನಿ ನಾನು ಮುಂದೆ ಹಾಕಿ ಹೋಗ್ಯಾವ ನಾವು, ಯಾಕಂದ್ರೆ ಇವ್ ಊಟ ಮಾಡಿ ಹಾದಿ ಮಾಡ್ಲು ಅವ್ನ ಕರ್ಕೊಂಡ್ ಹೋಗ್ಬಿಟ್ಟ ಇವ್ರು ಹುಡುಗರು. ಗಣೇಶನ ಅಪ್ಪಾರೇನ್ರಿ? ಹ್ಞೂ ರೀ, ಅವ್ರ ಪಪ್ಪಾರಿ ಸುರುಳ್ ಜಾತ್ರೆಗೆ ಹೋಗಿ ಹೊಂಟಿದ್ರಿ ಅವ್ರು ಹಿಂಗಾಗಿ ಅದು ನಮಗೆ ಹೋಗೋತ್ನಾಗೂ ಯಾರು ಹೇಳುವಿಲ್ರಿ. ನಾ ಆಗಿದ್ನಿ ನಾನು ಮುಂದೆ ಹಾಕಿ ಹೋಗ್ಯಾವ ನಾವು, ಯಾಕಂದ್ರೆ ಇವ್ ಊಟ ಮಾಡಿ ಹಾದಿ ಮಾಡ್ಲು ಅವ್ನ ಕರ್ಕೊಂಡ್ ಹೋಗ್ಬಿಟ್ಟ ಇವ್ರು ಹುಡುಗರು. ಗಣೇಶನ ಅಪ್ಪಾರೇನ್ರಿ? ಹ್ಞೂ ರೀ, ಅವ್ರ ಪಪ್ಪಾರಿ ಸುರುಳ್ ಜಾತ್ರೆಗೆ ಹೋಗಿ. ಅವ್ರ ಆಕ್ಸಿಡೆಂಟ್ ಆದ ಹುಡುಗರ ಹೆಸರು ಗಣೇಶಿ ಅಳಿಮಿಟ್ಟಿ ರೀ, ಪ್ರಜ್ವಲ್ ಶೇಡ್ವಾಡ್ರಿ, ಪ್ರವೀಣ್ ಶೇಡ್ವಾಡ್ರಿ, ಮತ್ತ ವಿಶ್ವನಾಥ್ ಕಂಬಾರ್. ಎಲ್ಲಿ ಹೊಂಟಿದ್ರ ಅವ್ರಿ? ಅವ್ರು ಶಿರೋಳ್ ಜಾತ್ರೆಗೆ ಹೊಂಟಿದ್ರಿ. ಎಷ್ಟು ಜನ ಅದ್ರಿ? 4 ಜನ ಇದಾರೆ. ಹೋಗೋ ಟೈಮ್ದಾಗ ಸಿದ್ದಾಪುರ ಪ್ಯಾಟ್ರಿಕ್ ಕ್ರಾಚಿಗೆ ಆಕ್ಸಿಡೆಂಟ್ ಆಗಿದೆ. ಅವ್ರ ಆಕ್ಸಿಡೆಂಟ್ ಆದ ಹುಡುಗರ ಹೆಸರು ಗಣೇಶಿ ಅಳಿಮಿಟ್ಟಿ ರೀ, ಪ್ರಜ್ವಲ್ ಶೇಡ್ವಾಡ್ರಿ, ಪ್ರವೀಣ್ ಶೇಡ್ವಾಡ್ರಿ, ಮತ್ತ ವಿಶ್ವನಾಥ್ ಕಂಬಾರ್. ಎಲ್ಲಿ ಹೊಂಟಿದ್ರ ಅವ್ರಿ? ಅವ್ರು ಶಿರೋಳ್ ಜಾತ್ರೆಗೆ ಹೊಂಟಿದ್ರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ಫೋನ್ ಸಂಪರ್ಕದಲ್ಲಿ. ನಿಜಗುಣ, ಯಾವಾಗ ಮತ್ತು ಎಷ್ಟೊತ್ತಿಗಾಗಿದ್ದು ಆಕ್ಸಿಡೆಂಟು, ಹೆಂಗಾಯ್ತು? ಸರ್, ಏನು ತಡರಾತ್ರಿ ಸುಮಾರು 11 ರಿಂದ 12 ಗಂಟೆ ಸುಮಾರಿಗೆ ರಾತ್ರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಹೊರವಲಯದಲ್ಲಿ ನಡೆದಿರ್ತಕ್ಕಂಥ ಒಂದು ದಾರುಣ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಕಾರ್ನಲ್ಲಿ ಪಕ್ಕದ ಗ್ರಾಮ ಅಂತಂದ್ರೆ ಶಿರೋಳ ಗ್ರಾಮದ ಜಾತ್ರೆಗೆ ಹೊರಡ್ತಕ್ಕ ಏನು ಸಿದ್ದಾಪುರ ಗ್ರಾಮದಿಂದ ಹೊರಟಿದ್ರು. ಆ ಒಂದು ವೇಳೆ ನಿಂತಿದ್ದ ಟ್ರಾಲಿ, ಕಬ್ಬು ತುಂಬಿ ನಿಂತಿದ್ದ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಟ್ರಾಲಿಗೆ ಹಿಂಬದಿಯಿಂದ ಕಾರ್ ವೇಗವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ 4 ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆ ಸಿದ್ದಾಪುರ ಗ್ರಾಮದ ಬಳಿ ನಡೆದಿರ್ತಕ್ಕಂಥದ್ದು. ಏನು ನಿನ್ನೆ ರಾತ್ರಿ ಸುಮಾರು 11 ರಿಂದ 12 ಗಂಟೆ ಒಳಗಡೆ ನಡೆದಿರ್ತಕ್ಕಂಥ ಒಂದು ಘಟನೆ. ಈ ಘಟನೆ ಏನು ಸುದ್ದಿ ತಿಳಿದಿದ್ದಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆ ಕಾರ್ನಲ್ಲಿ ಅಂತಂದ್ರೆ ಯಾವ ರೀತಿ ಒಂದು ಅಪಘಾತ ಸಂಭವಿಸಿದೆ ಅಂತಂದ್ರೆ, ಪೂರ್ತಿ ಹಿಂಬದಿ ಟ್ರಾಲಿ ಹಿಂಬದಿ ಟ್ರ್ಯಾಕ್ಟರ್ನಲ್ಲಿ ಟ್ರೈಲಿ ಒಳಗಡೆನೆ ಕಾರ್ ಸೇರ್ಕೊಂಡಿರ್ತಕ್ಕಂಥದ್ದು. ಕಾರ್ನಲ್ಲಿ ಇರ್ತಕ್ಕಂಥ ಹಿಂದ್ಗಡೆ ಇರ್ತಕ್ಕಂಥ ಇಬ್ಬರು ಅಂತಂದ್ರೆ ವಿಶ್ವನಾಥ್ ಮತ್ತು ಪ್ರಜ್ವಲ್ ಬೆಲ್ದನ, ಅವರು ಕೂಡ ಬೆಲ್ದನ ಆಗಿದ್ದಿಲ್ಲ. ಮುಂದ್ಗಡೆ ಕೂತಿರ್ತಕ್ಕಂಥ ಚಾಲಕ ಆಗಿರ್ಬೋದು, ಆತನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಪ್ರವೀಣ್ ಕೂಡ ಬೆಲ್ದನ ಹಾಕದೇ ಇರೋದ್ರಿಂದ 4 ಸ್ಥಳದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇವರು ಜಾತ್ರೆಗೆ ಹೊರಡುವ ಒಂದು ಸಮಯದಲ್ಲಿ ಅಂತಂದ್ರೆ ರಾತ್ರಿ ಶಿರೋಳ ಗ್ರಾಮದಲ್ಲಿ ನಾಟಕ ಇತ್ತಂತೆ. ಆ ಒಂದು ನಾಟಕವನ್ನ ನೋಡ್ಲಿಕ್ಕೆ ಹೊರಟಿರ್ತಕ್ಕಂಥ ಏನು 4 ಯುವಕರು ಇಹಲೋಕವನ್ನ ತ್ಯಜಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಶವಗಳನ್ನ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ, ತಾಲೂಕು ಆಸ್ಪತ್ರೆಗೆ ರವಾನಿಸಿರ್ತಕ್ಕಂಥದ್ದು. ಅಲ್ಲಿ ಏನು ಮೃತರ ಕುಟುಂಬಸ್ಥರ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥವ್ರು ಇಬ್ಬರು PU ಓದ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಓರ್ವ ಡಿಗ್ರಿ ಕೂಡ ಓದ್ತಾ ಇದ್ದ ಅಂತಕ್ಕಂಥದ್ದು. ಒಟ್ಟಿನಲ್ಲಿ 4 ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆ ಏನು ಸಿದ್ದಾಪುರ
ಬಳಿ ನಡೆದಿರ್ತಕ್ಕಂಥದ್ದು. ಮೃತರ ಸಂಬಂಧಿಗಳು ಕೂಡ ಒಂದು ಜಮಖಂಡಿ ಸರ್ಕಾರಿ ಆಸ್ಪತ್ರೆಯತ್ತ ದೌಡಾಯಿಸಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದು ಕಡೆ ಏನು ಬೆಳೆಯುವ ಮುನ್ನ ಮೊಳಕೆಯಲ್ಲಿ ಅನ್ನುವ ರೀತಿಯಲ್ಲಿ ಏನು ಮುಗ್ಧ ಜೀವಗಳು ಒಂದು ದುರಂತದಲ್ಲಿ ಸಾವು ಕಂಡಿರ್ತಕ್ಕಂಥ ಪ್ರಕರಣ ನಡೆದಿರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ನಿಜಗುಣ ಡೀಟೇಲ್ಸ್ಗಾಗಿ.